ನಮಸ್ಕಾರ ಸ್ನೇಹಿತರೆ, ಈ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ KS ಮರುಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಏನು ಲೋಪದೋಷಗಳನ್ನು ಮಾಡಿರ್ತಕ್ಕಂಥ KPSC ತನ್ನ ಹಳೆಯ ಚಾಳಿಯನ್ನು ಹಾಗೂ ಕನ್ನಡ ಮಾಧ್ಯಮದ ಹಾಗೂ ಗ್ರಾಮೀಣ ಮಟ್ಟದ ವಿದ್ಯಾರ್ಥಿಗಳಿಗೆ ತನ್ನ ಲೋಪದೋಷಗಳ ಮೂಲಕ ಅನ್ಯಾಯವನ್ನು ಮಾಡುವ ಮೂಲಕ ತನ್ನ ಒಂದು ಚಾಳಿಯನ್ನು ಮುಂದುವರಿಸ್ತಾ ಇದೆ. ಈ ರೀತಿ ಆದರೆ ಕನ್ನಡವನ್ನು ಕೊಲ್ಲುವ ಕೆಲಸ ಕೂಡ KPSCಯಿಂದ ಅಗತ್ಯ ಅಂತ ಹೇಳ್ತಾ ಏನು KS ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾವು 29ನೇ ತಾರೀಕು ಅಂದರೆ ಕಳೆದ ತಿಂಗಳು ಡಿಸೆಂಬರ್ 29ನೇ ತಾರೀಕು ಆ ಪರೀಕ್ಷೆಯಲ್ಲಿ ಲೋಪದೋಷಗಳನ್ನು ಇಟ್ಕೊಂಡು ಒಂದು ಬೃಹತ್ ಪ್ರಮಾಣದಲ್ಲಿ ಸ್ವತಂತ್ರ ಉದ್ಯಾನವನದಲ್ಲಿ ಏನು ಹಮ್ಮಿಕೊಂಡಿರ್ತಕ್ಕಂಥ ಒಂದು ದೊಡ್ಡ ಪ್ರತಿಭಟನೆಯಲ್ಲಿ ಹಲವಾರು ರಾಜ್ಯದ ವಿದ್ಯಾರ್ಥಿಗಳು ಕೂಡ ಬಂದು ಸೇರಿದ್ರಿ. ಸೊ ಸೇರಿರ್ತಕ್ಕಂಥ ಪ್ರತಿಭಟನೆ ಕೂಡ ಯಶಸ್ವಿ ಆದರೂ ಅದರಲ್ಲಿ ಯಾವುದೇ ಕಾರಣಕ್ಕೂ ಸರ್ಕಾರ ಆಗಿರ್ಬೋದು ಮತ್ತು KPSC ಆಗಿರ್ಬೋದು ಆ ಪ್ರತಿಭಟನೆಗೆ ಯಾವುದೇ ತರಹದ ಒಂದು ನಿಲುವನ್ನು ಸೂಚಿಸದೆ ಸುಮ್ಮನೆ ಇರುವ ಒಂದು ಕಾರಣಕ್ಕೋಸ್ಕರ ನಾವು ಅಂದರೆ ಅಕ್ಷರ ಸಂಘಟನೆಯ ಪ್ರತಿಯೊಬ್ಬರು ಎಲ್ಲರೂ ಕೂಡ ಒಂದು ನ್ಯಾಯಾಲಯದ ಮೊರೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಬಟ್ ಅಕ್ಷರ ಸಂಘಟನೆ ವತಿಯಿಂದ ಇದು ನ್ಯಾಯಾಲಯಕ್ಕೆ ಮೊರೆ ಹೋಗಿಲ್ಲ. ಅಕ್ಷರ ಅಂತ ಏನು ಸಂಘಟನೆ ಮಾಡ್ಕೊಂಡಿದ್ದಾರಲ್ಲ, ಸಂತೋಷ್ ಮುರು ಸರ್ ಆಗಿರ್ಬೋದು, ನಂತರ ಕೃಷ್ಣ ಸರ್ ಆಗಿರ್ಬೋದು, ಅವರು ಒಂದು ತಂಡ ಅದು ನ್ಯಾಯಾಲಯಕ್ಕೆ ಒಂದು ದಾವೆ ಹೂಡುವ ಮೂಲಕ ಅರ್ಜಿ ಸಲ್ಲಿಸುವ ಮೂಲಕ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗೆ ಆದಂಥ ನ್ಯಾಯವನ್ನು ಪ್ರಶ್ನಿಸಿ ಒಂದು ಅನ್ಯಾಯಕ್ಕೆ ನಾವು ನ್ಯಾಯ ಪಡ್ಕೋಬೇಕು ಅಂತ ಅಂದ್ಬಿಟ್ಟು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ನಾವು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಂತ ನಾವು ಹಾಗೂ KS ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಒಂದು ಧನ್ಯವಾದಗಳನ್ನು ಸಲ್ಲಿಸಬೇಕು. ನ್ಯಾಯಾಲಯಕ್ಕೆ ಹೋಗಬೇಕಂತಂದರೆ ಹೈಕೋರ್ಟ್ಗೆ ಡೈರೆಕ್ಟ್ನ ಹೋಗೋಕ್ಕಾಗಲ್ಲ. ಸೊ KATಯಲ್ಲಿ ಅಂದರೆ ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯಲ್ಲಿ ಒಂದು ನ್ಯಾಯಕ್ಕಾಗಿ ದಾಖಲೆಯನ್ನು ಸಲ್ಲಿಸುವ ಮೂಲಕ ಒಂದು ಅರ್ಜಿಯನ್ನು ಸಲ್ಲಿಸಿದ್ವಿ. ಸೊ ಆ ಅರ್ಜಿ ಇವತ್ತು ವಿಚಾರಣೆ ನಡೆಯಿತು. ಅಂದರೆ 27ಕ್ಕೆ ಫಲಿತಾಂಶವನ್ನು ಯಾವುದೇ ಕಾರಣಕ್ಕೂ KPSC ಹೊರಡಿಸಬಾರ್ದು ಅಂತ ಏನು ಮುನ್ಸೂಚನೆ ಆಗಿರ್ಬೋದು, ತಡೆಯಾಜ್ಞೆನ ನೀಡಿತ್ತು. ಸೊ ಅದು ಇವತ್ತು ಅಂದರೆ 30ನೇ ತಾರೀಕು ಚರ್ಚೆ ಇತ್ತಲ್ಲ, ಈ ಚರ್ಚೆಯಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ನಿಮಗೊಂದು ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಅಂದರೆ ವಿಚಾರಣೆ ಒಂದನೇದಾಗಿ 28 ಜನವರಿ 2024ರಂದು ಅರ್ಜಿಯನ್ನು ವಿಚಾರಣೆ ನಡೆಸಿದ. ಅಂದರೆ ನ್ಯಾಯಾಲಯ ಅವತ್ತು ವಿಚಾರಣೆ ಮಾಡಿತ್ತು. ಸೊ ಪೂರ್ವಭಾವಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಕಡೆಯ ವಾದವನ್ನು ಆಲಿಸಿ ತಡೆಯಾಜ್ಞೆಯನ್ನು ನೀಡಲು ಸಾಧ್ಯವಿಲ್ಲ ಎಂದು ತಿಳಿಸಿ ತಾತ್ಕಾಲಿಕ ತಡೆಯಾಜ್ಞೆಯನ್ನು ನೀಡಿತ್ತು. ಜನವರಿ 30ನೇ ಮತ್ತೆ ಅರ್ಜಿ ವಿಚಾರಣೆ ಇವತ್ತು ನಡೆದಿತ್ತು. ಸೊ ಆ ಅರ್ಜಿ ವಿಚಾರಣೆ ಕುರಿತು ಏನಾಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನಿಮಗೆ ಡೀಟೇಲ್ ಆಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಷಾಂತರ ದೋಷವಾಗಿರುವುದನ್ನು KPSC ಏನು ಹೇಳುತ್ತಪ್ಪ ಅಂತಂದರೆ, ಭಾಷಾಂತರ ದೋಷವಾಗಿರೋದು ನಾವು ಒಪ್ಪಿಕೊಳ್ತೀವಿ. ನಂತರ ರಾಜ್ಯದ ವಿವಿಧ ಸಾಹಿತಿಗಳನ್ನು ಪತ್ರಗಳನ್ನು ಬರೆದಿದ್ದರೆ ಅದನ್ನು ನಾವು ಒಪ್ಪಿಕೊಳ್ಳುವ ಮೂಲಕ ಅವರಿಗೆ ಒಂದು ಧನ್ಯವಾದವನ್ನು ಸಲ್ಲಿಸ್ತೀವಿ. ನಂತರ ಗ್ರೇಸ್ ಅಂಕ ನೀಡಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡ್ತೀವಿ. ಅಲ್ಲಿವರೆಗೂ ತಾತ್ಕಾಲಿಕ ಅಂದರೆ ಇದೇನು ಟೆಂಟೇಟಿವ್ ತಡೆಯಾಜ್ಞೆ ಏನಿದೆಯಲ್ಲ, ಈ ತಡೆಯಾಜ್ಞೆಯನ್ನು ತೆರವುಗೊಳಿಸಬೇಕು. ಫಲಿತಾಂಶ ಬಿಡುಗಡೆಗೆ ತಾವೆಲ್ಲರೂ ಕೂಡ ಅಂದರೆ KAT ಏನಿದೆಯಲ್ಲ ಅನುವು ಮಾಡಿಕೊಡ್ಬೇಕು ಅಂತಂದ್ಬಿಟ್ಟು KPSC ಅದಕ್ಕೆ ಬೇಡಿಕೆಯನ್ನು ಇಟ್ಟಿತು. ಸೊ ಈ ರೀತಿ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿ ಆಗಿರುವಂಥ ಅನ್ಯಾಯಕ್ಕೆ ನ್ಯಾಯ ದೊರಕಿಸಿ ಕೊಡುತ್ತೇವೆ. ಹಾಗಾಗಿ ತಡೆಯಾಜ್ಞೆಯನ್ನು ತೆರವುಗೊಳಿಸಬೇಕಂತಂದ್ಬಿಟ್ಟು KPSC ಕೊಡ್ತು. ಉನ್ನತ ಮಟ್ಟದ ಸಮಿತಿಯು ವರದಿಯನ್ನು ಮಾರ್ಚ್ ಮೊದಲ ವಾರಕ್ಕೆ ನ್ಯಾಯಾಲಯಕ್ಕೆ ನಾವು ಸಲ್ಲಿಸ್ತೀವಿ ಅಂತ ಅಂದ್ಬಿಟ್ಟು KPSC ಪರ ವಕೀಲರು ವಾದವನ್ನು ಮಂಡಿಸಿದರು. ಸೊ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಪರವಾಗಿ ಕೃಷ್ಣ ಸರ್ ಅವರು ವಕೀಲರನ್ನು ನೇಮಿಸಿದರು. ನೇಮಿಸಿರ್ತಕ್ಕಂಥ ವಕೀಲರು ಕೂಡ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಪರವಾಗಿ ಹೇಳಿಕೆಯನ್ನು ಮತ್ತು ವಿಚಾರಣೆಯನ್ನು ಯಾವ ರೀತಿ ಹೇಳಿದ್ರಪ್ಪ ಅಂತಂದರೆ, ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದ ಮತ್ತು ಗ್ರಾಮೀಣ ಮಾಧ್ಯಮದ ಅಭ್ಯರ್ಥಿಗಳಿಗೆ ಅನ್ಯಾಯವಾಗಿದೆ. ಸೊ ಯಾವುದೇ ಕಾರಣಕ್ಕೂ ಪೂರ್ವಭಾವಿ ಪರೀಕ್ಷೆಯ ಫಲಿತಾಂಶ ಬಿಡುಗಡೆಗೊಳಿಸಬಾರ್ದು. ಸಂಪೂರ್ಣ ನ್ಯಾಯ ದೊರಕಿಸುವಂಥ ಕೆಲಸ ಆಗಬೇಕು. ಸೊ ನ್ಯಾಯ ದೊರಕಿಸಿ ಕೊಡದಿದ್ದರೆ ಅಲ್ಲಿವರೆಗೂ ತಾತ್ಕಾಲಿಕ ತಡೆಯಾಜ್ಞೆಯನ್ನು ತೆರವುಗೊಳಿಸುವಂಥ ಕೆಲಸ ಆಗಬಾರ್ದು ಅಂತಂದ್ಬಿಟ್ಟು KATಗೆ ಮನವಿಯನ್ನು ಸಲ್ಲಿಸ್ತಿ. ನಂತರ ಸಮಾನತೆಯನ್ನು ಎತ್ತಿ ಹಿಡಿದು ಸಂವಿಧಾನದ ಆಶಯ. ಸೊ ಪ್ರಮುಖ ಆಶಯ ಆಗಿರುವುದರಿಂದ ಅದಕ್ಕೆ ಸಮಿತಿಯನ್ನು ಏನು ತಪ್ಪುಗಳಾಗಿದ್ವೆ ಇದಕ್ಕೊಂದು ಸಮಿತಿಯನ್ನು ರಚನೆ ಮಾಡಬೇಕು. ಎಷ್ಟು ತಪ್ಪು ಪ್ರಶ್ನೆಗಳಾಗಿದ್ದಾವೆ ಎಂಬುದನ್ನು ನ್ಯಾಯಾಲಯದ ಗಮನಕ್ಕೆ ತರಬೇಕು. ನಂತರ ಈ ವರದಿಯನ್ನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಕೂಡ ಒಪ್ಕೋಬೇಕಾಗ್ತದೆ. ಸೊ ಸಮಿತಿಯಲ್ಲಿರ್ತಕ್ಕಂಥ ಏನಾದರೂ ಹಲವು ದೋಷಗಳು ಮತ್ತೆ ಕಂಡು ಬಂದರೆ ಸೊ ಆ ಸಮಿತಿನ ಇಷ್ಟ ಆದರೆ ಒಪ್ಕೊತೀವಿ. ಅಂದರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡುವಂಥ ಸಮಿತಿ ಪರವಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಪರವಾಗಿ ಬಂದರೆ ಅದನ್ನು ಒಪ್ಕೊಳ್ತೀವಿ. ಇಲ್ಲ ಅಂತಂದರೆ ಈ ಪ್ರಕರಣವನ್ನು ಮತ್ತೆ ನಾವು ಮುಂದುವರಿಸ್ತೀವಿ. ಸೊ ನೇಮಕಾತಿ ಇಲಾಖೆಯು ತಾನೇ ಸುಪ್ರೀಂ ಕೋರ್ಟ್ ಅಧಿಕಾರದಂತೆ ವರ್ತಿಸುವುದನ್ನು ಒಪ್ಕೊಳ್ಳುವುದಿಲ್ಲ. ಉನ್ನತ ಮಟ್ಟದ ಸಮಿತಿ ನೀಡುವ ವರದಿಯನ್ನು ನಾವು ಪರಿಶೀಲಿಸಿ ನಮಗೆ ಸಮಾಧಾನ ಆಗಲಿಲ್ಲವಾದರೆ ನಾವು ನ್ಯಾಯಾಲಯಕ್ಕೆ ಪ್ರಕರಣವನ್ನು ಮುಂದುವರಿಸ್ತೀವಿ. ಸೊ ಮಾನ್ಯ ನ್ಯಾಯಾಲಯ ಆದೇಶ ಏನೇನು ನೀಡ್ತಪ್ಪ ಅಂತಾರೆ, ಇಷ್ಟೆಲ್ಲ ವಾದವನ್ನು
ಕೇಳಿದಾದ್ಮೇಲೆ ಒಂದು ಆಲಿಸಿರ್ತಕ್ಕಂಥ ಒಂದು ವಿಷಯವನ್ನು ಮತ್ತು KPSC ಪರ ಮತ್ತು ಈ ವಿದ್ಯಾರ್ಥಿಗಳ ಪರ ಆಗಿರ್ತಕ್ಕಂಥ ವಿಚಾರಣೆಯನ್ನು ಕುರಿತು ಅದು ಒಂದು ಆದೇಶವನ್ನು ಹೊರಡಿಸಿತು. ಪರೀಕ್ಷೆಗೆ ಸಂಬಂಧಿಸಿದಂತೆ ನೀವು ಯಾವುದೇ ಪ್ರಕ್ರಿಯೆಗಳನ್ನು ಕೈಗೊಳ್ಬೋದು. ಅಂದರೆ ಪರಿಷ್ಕೃತ ಏನು ರಿವೈಸ್ಡ್ ಕೀ ಆನ್ಸರ್ ಏನಿದೆಯಲ್ಲ, ಸೊ ಪರಿಷ್ಕೃತ ಕ್ರಿಯೆ ಉತ್ತರಗಳನ್ನು ಬಿಡುಗಡೆಗೊಳಿಸ್ಬೋದು. ಆದರೆ ಉನ್ನತ ಮಟ್ಟದ ಈ KPSC ಏನು ಲೋಪದೋಷಗಳಾಗಿವೆ ಇದರ ಕುರಿತು ಉನ್ನತ ಮಟ್ಟದ ಸಮಿತಿ ವರದಿ ನ್ಯಾಯಾಲಯದ ಗಮನಕ್ಕೆ ತರಬೇಕು. ಹಾಗೂ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ವರದಿಯನ್ನು ಒಪ್ಪಿಸಬೇಕು. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗೆ ಒಪ್ಪಿಸಬೇಕು. ಯಾಕಪ್ಪ ಅಂದರೆ ಇಲ್ಲಿ ತಾವೇ ಏನು ತಮ್ಗೆ ಹೆಂಗೆ ಬೇಕೋ ಆ ಥರ ನಡೆಸಿದರೆ ಆಗಲ್ಲ. ಸೊ ಹಂಗಾಗಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಏನು ನ್ಯಾಯ ಆಗಿದೆ, ಅನ್ಯಾಯ ಆಗಿದೆ, ಸೊ ಅನ್ಯಾಯಕ್ಕೆ ನ್ಯಾಯ ದೊರಕಿಸಿಕೊಡುವಂಥ ಕೆಲಸ ಆಗೋದ್ರ ಜೊತೆಗೆ ಅದನ್ನು ವರದಿಯನ್ನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಒಂದು ಒಪ್ಪಿಸಬೇಕು. ಸೊ ನ್ಯಾಯಾಲಯದ ಇಷ್ಟೆಲ್ಲ ಆದಮೇಲೆ ನ್ಯಾಯಾಲಯ ಒಂದು ಪ್ರಮುಖ ಆದೇಶವನ್ನು ಹೊರಡಿಸಿ ಉನ್ನತ ಮಟ್ಟದ ಸಮಿತಿಯ ವರದಿಯನ್ನು ಒಪ್ಪಿಸುವವರಿಗೂ ಯಾವುದೇ ಕಾರಣಕ್ಕೂ ಅಂದರೆ ಪೂರ್ವಭಾವಿ ಪ್ರಿಲಿಮ್ಸ್ ಪ್ರಶ್ನೆ ಪತ್ರಿಕೆ ಏನಾಗಿದ್ದಿಲ್ಲ, ಸೊ ಒಂದು ಫಲಿತಾಂಶವನ್ನು ಯಾವುದೇ ಕಾರಣಕ್ಕೂ ಬಿಡುಗಡೆಗೊಳಿಸಬಾರ್ದು. ಸೊ ಅಲ್ಲಿವರೆಗೂ ನಾವು ಅಂದರೆ ಮಾರ್ಚ್ 1ನೇ ವಾರಕ್ಕೆ ಅಂದರೆ ಮೊದಲನೇ ವಾರದಲ್ಲೇ ತಾತ್ಕಾಲಿಕ ತಡೆಯಾಜ್ಞೆಯನ್ನು ಹಾಗೇ ಮುಂದುವರಿಸಬೇಕು ಅಂತಂದ್ಬಿಟ್ಟು ಏನು ಹೇಳಿದೆ. ಸೊ ಇದೆಲ್ಲರೂ ಕೂಡ ಒಂದು ಖುಷಿಯ ವಿಚಾರ. ಯಾಕಪ್ಪ ಅಂದರೆ ಮಾರ್ಚ್ 1ನೇ ತಾರೀಕು ಮುಂದೆ ಹೋದರೆ ಸೊ ಆಲ್ಮೋಸ್ಟ್ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗೆ ಒಂದು ಖುಷಿ ತರುವಂಥ ವಿಚಾರ. ಯಾಕಪ್ಪ ಅಂದರೆ ಆಲ್ಮೋಸ್ಟ್ ಕೇಸ್ ನಮ್ಮ ಹತ್ರ ಬಂದಾಗಿದೆ. ಒಂದು ವೇಳೆ KPSC ಏನಾದರೂ ವರದಿಯನ್ನು ತಯಾರು ಮಾಡಿ ಒಂದು ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಗೊತ್ತಿದೆ. ಸೊ ಹಲವಾರು ಲೋಪದೋಷಗಳು ಕಂಡು ಬಂದಿರತಕ್ಕಂಥದ್ದು ಎಲ್ಲರೂ ಕೂಡ ಗೊತ್ತಿರೋ ವಿಚಾರ. ಸಮಿತಿ ಏನು ವರದಿ ನೀಡ್ತದೆ ಅನ್ನೋದ್ರ ಮೇಲೆ ನಮ್ಮ ನಿರ್ಧಾರ ಹಾಗೂ ಈ ಮುಂದಿನ ವಿಚಾರಣೆ ಕುರಿತು ಕೃಷ್ಣ ಸರ್ ತಂಡ ಆಗಿರ್ಬೋದು, ನಂತರ ಸಂತೋಷ್ ಮೂಡೂರು ಸರ್ ಎಲ್ಲರೂ ಆಗಿರ್ಬೋದು, ಅವರೆಲ್ಲರೂ ಕೂಡ ಮುಂದಿನ ನಿರ್ಧಾರವನ್ನು ಕೈಗೊಳ್ತಾರೆ. ಅಲ್ಲಿ ಅಂದರೆ ಮಾರ್ಚ್ 1ನೇ ವಾರದವರೆಗೂ ತಾವೆಲ್ಲರೂ ಕೂಡ ತಮ್ಮ ಒಂದು ತಯಾರಿಯನ್ನು ತಯಾರು ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಯಾವುದೇ ಥರದ ಡಿಸಿಷನ್ ಬರ್ಬೋದು. ಆದರೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಪ್ಪ ಅಂದರೆ ಆಲ್ಮೋಸ್ಟ್ ಇದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳ ಪರವಾಗಿ ಬರ್ಬೋದು ಅಂತಂದ್ಬಿಟ್ಟು ನಾವೆಲ್ಲರೂ ಕೂಡ ಆಲಿಸಿದ್ದೀವಿ. ಸೊ ಅದೇ ರೀತಿ ಬಂದರೆ ನಮಗೆಲ್ಲರಿಗೂ ಕೂಡ ಇಷ್ಟು ದಿನ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಮತ್ತು ಮರುಪರೀಕ್ಷೆ ಏನಾಗಿದೆ ಅದಕ್ಕೆಲ್ಲರೂ ಕೂಡ ಸಾರ್ಥಕತೆ ಹಾಗೂ ಅದಕ್ಕೆಲ್ಲದಕ್ಕೂ ಒಂದು ಅನ್ಯಾಯ ಆಗಿರ್ತಕ್ಕಂಥದ್ದು ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ಸಿಕ್ಕಾಗುತ್ತೆ. ಸೊ ಇಷ್ಟೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.